ಜನನ ಮೆರೆದು ಸ್ವರ್ಗ ತನಗೆ ಸರಿ ಹೋಲುವಂತಿರೇ ಮಾವ ಗುರುಗಳ ಜನನ ಮೆರೆದು ಸ್ವರ್ಗ ತನಗೆ ಸರಿ ಹೋಲುವಂತಿರೇ ಗುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ದುರೋಣರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರನು ಶಾಸನಾದಿಗಳಿರಲು ಎಡೆಯರೆಯನಗೆ ಸುರಸಿಂಧು ತನಯ ಗುರುವಂಗ ವಿನಯ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಚಲವ ಹಿಡದೆ ಸೌರ್ಯನಿಗೆ ಕೈಕತರೆ ಗೆಲ್ಲಿಸಿಕೊಂಡು ಗುರುಕುಲ ಸಿಂಹಾಸನದಿ ಚಲವ ಹಿಡದೆ ಸೌರ್ಯನಿಗೆ ಕೈಕತರೆ ಗೆಲ್ಲಿಸಿಕೊಂಡು ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣಪಡು ದಿಕ್ಕುಗಳ ಬಂಧದ ಬಿಡು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣಪಡು ದಿಕ್ಕುಗಳ ಬಂಧದ ಬಿಡು ಈ ಮಾವಶಗುನಿ ಸಲಗೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಗುನಿ ಸಲಗೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜನು ಶಾಸನ ಅವರನ್ನು ವಧಿಸದಿರುವನೆ ಅನುಜನು ಶಾಸನ ಅವರನ್ನು ವಧಿಸದಿರುವನೆ ಈಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಚಲವ ಹಿಡದೆ ಶೌರ್ಯನಿಗೆ ಕೈಕತರೆ ಗೆಲ್ಲಿಸಿಕೊಂಡು ಗುರುಕುಲ ಸಿಂಹಾಸನದಿ ಚಲವ ಹಿಡದೆ ಶೌರ್ಯನಿಗೆ ಕೈಕತರೆ ಗೆಲ್ಲಿಸಿಕೊಂಡು ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಭಾಸದರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜಕೋಚಾದಿಗಳನ್ನೆಲ್ಲ ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ನೋಡಿದ್ರ ಅವರ ಅಟ್ಟಾಸವು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ ಯುದ್ಧ? ತಾತ, ನನ್ನ ಬಳಿ 11 ಅಕ್ಷಣಿ ಸೈನ್ಯದ ಬಲ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ದೊಡ್ಡಗುಚ್ಚಾಗಿ ಹೋದರು. ಶಾಸನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಮುಂದೆ ಬೆಳೆದ ನಮಗೆ ಅದರ ಚಿಂತೆ ಏಕೆ? ಜಯವಾಗಲಿ, ಪುರುಷೋತ್ತಮ ಆಗಮಿಸುತ್ತಿರುವುದು. ಯಾರಿಗೆ ಪುರುಷೋತ್ತಮ? ಎಲ್ಲಿಗೆ ಪುರುಷೋತ್ತಮ? ರಾಜಾದಿರಾಜ ಚಕ್ರೇಶ್ವರನ ನಾನಿರುವಲ್ಲಿ ನೆಟ್ಟಗೆ ನನ್ನ ಮನೆಗೆ ಬಾರದೆ ಅವನ ಹುಟ್ಟುಗುಣ ಕನಸಾರವಾಗಿ ವಿದುರನ ಮನೆಗೆ ಹೋದಂತೆ ಅವನ ಪುರುಷೋತ್ತಮ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವರೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ, ತಿಳಿಯಿತೆ? ಯಾರದು ಮಾತನಾಡಿದವರು? ಓ ವಿದುರ ಮಹಾಶಯ, ಕಪ್ಪ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ಸುಮ್ಮನೆ ಕುಳಿತುಕೊಂಡು ಹೇಳಿದನಲ್ಲ. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಯಾದವನಿಗೆ ಅಪತ್ಯ ವರ್ತಿಸುವುದೇ ವಿನಃ
ಪಥ್ಯವು ಎಂದಿಗೂ ಸಿಗುವುದಿಲ್ಲ. ನಿನಗೆಲ್ಲ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿದೆ. ವಿದುರ ಮೊದಲದಿರಲು ಸದರದಿ ನುಡುಕಿ ಮೊದಲದಿರಲು ಸದರದಿ ವಿದುರ ಮೊದಲದಿರಲು ಸದರದಿ ನುಡುಕಿ ಮೊದಲದಿರಲು ಸದರದಿ ನೆರೆದ ಸಭೆಯಲ್ಲಿ ಕೌರವನ ನೆರೆದ ಸಭೆಯಲ್ಲಿ ಕೊಡಗಿರಿಸಿಕೊಳ್ಳಿ ಕಂಡವನು ಕೊಡಗಿರಿಸಿಕೊಳ್ಳಿ ಕಂಡನು ಮೊದಲದಿರಲು ಸದರದಿ ನುಡುಕಿ ಮೊದಲದಿರಲು ಸದರದಿ ತಪ್ಪಲಿನ ತಗದಿ ಬರಬೇಕಿ ಎಪ್ಪುಲಿನ ತಪ್ಪಲಿನ ತಗದಿ ಬರಬೇಕಿ ಎಪ್ಪುಲಿನ ತಂದವರು ಬೇಕಿಸುವುದರೆ ಕಡುವೈಲಿ ಪಾಂಡವರ ಪರವೈಸಿ ಬಲದಂತ ಬಲ್ಲ ಗುರುಸಲೆಯ ಧಿಕ್ಕರಿಸಿ ಮೊದಲದಿರಲು ಸದರದಿ ಹುಡುಕಿ ಮೊದಲದಿರಲು ನೆರೆದ ಸಭೆಯನ್ನು ಕೌರವರ ನೆರೆದ ಸಭೆಯನ್ನು ನುಡಿವೆಯ ಕೊಡಗಿರಿಸಿಕೊಳ್ಳಿ ಕಂಡವರು ನುಡಿವೆಯ ಕೊಡಗಿರಿಸಿಕೊಳ್ಳಿ ಕಂಡರು ಮೊದಲದಿರಲು ಸದರದಿ ಮೊದಲದಿರಲು ಸದರದಿ ಮೊದಲದಿರಲು ಸದರದಿ ವೀರರಿಂದ ಪರಿವೇಷಿತ ಚಕ್ರವರ್ತಿಗೆ ಈ ವಿದುರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರದ ಹಿರಿಯವನು ವೃದ್ಧನು ಎಂದು ಸುಮ್ಮನಿದ್ದರೆ ಈತನ ತಲಾಟೆ ಮಿತಿ ಮೀರುತ್ತಿರುವುದು. ಈತನನ್ನು ಕೂಡಲೇ ಸಭೆಯಿಂದ ಆಚರಣೆಗೊಳಿಸು. ವಿದುರ ಏನು ನುಡಿದ ರೈತರನೇ ಬಾಣಮಂತನಂತೆ ನುಡಿದ ರೈತರನೇ ಏನು ನುಡಿದ ದಾನ ರೈತರನೇ ಬಾಣಮಂತನಂತೆ ನುಡಿದ ದಾನ ರೈತರನೇ ಕರೆದ ಸಭೆಗಾಗಮಿಸಿದ ಕುಲ ಸಾಮ್ರಾಜ್ಯವನ್ನೇ ಮಾಡ್ತಾರೆ. ಕರೆದ ಸಭೆಗಾಗಮಿಸಿದ ಕುಲ ಸಾಮ್ರಾಜ್ಯವನ್ನೇ ಮಾಡ್ತಾರೆ. ಯಾರವಂತ ಕೈಯಿಂದಲೇ ಈ ಪರಿವೀರ ಕೌರವೇ ಪರಮ ಜನಿತ. ಯಾರವಂತ ಕೈಯಿಂದಲೇ ಈ ಪರಿವೀರ ಕೌರವೇ ಪರಮ ಜನಿತ. ನೀರಿನ ಕಪ್ಪನೆ ಅಪ್ಪಳಿಸುವ ಸಿದ್ಧನೆಂದರೆ ನೀರಿನ ಶಬ್ದಗಳಾಡಿದರೆ ಅಪ್ಪಳಿಸುವ ಸಿದ್ಧನೆಂದರೆ ಏನು ನುಡಿವೆ ದಾನ ರೈತರಲ್ಲಿ ದಾನ ಮಕ್ಕಳಂತೇನು ನುಡಿವೆ ದಾನ ರೈತರಲ್ಲಿ. ಎಲವ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದೆ. ಆದರೆ ಈ ಗದೆಯಿಂದ ಅಪ್ಪಳಿಸಿ ಬಿಟ್ಟೇನು ಎಚ್ಚರ. ಅವಿವೇಕಿ, ಮೊದಲು ಈ ಸಭೆಯನ್ನು ಬಿಟ್ಟು ಹೊರಡು. ನನ್ನನ್ನು ರಾಜ್ಯ ತವೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ನಿಮಗುಂಟಾಯಿತು. ಕೇಳಿ, ಹಿಂದೆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದಿಟ್ಟಿದ ಈ ನನ್ನ ಧನಸ್ಸನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು ಸುಯೋಧನ. ವಿದುರನ್ನು ಅಪಸ್ಯ ಕೀಳು ಮಾಡಿ ನನ್ನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ಈ ವಿದುರನ ಗಟ್ಟು ಮಾತಿಗೆ ನೀನು ಭಯಪಡುವುದೇ? ಅದರ ಚಿಂತೆಯನ್ನು ಬಿಡು. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನಂ ಯುದ್ಧದೋ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಇಲ್ಲಿನ ಮೇಲೆ ತಗೋ ಭರವಸೆಯ ಕರ್ಣ ಕರ್ಣ
ಕರ್ಣ, ದುರ್ಯೋಧನ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು? ಅದರ ಚಿಂತೆಯನ್ನು ಬಿಡು. ಕೌರವ ಪಕ್ಷಿಯರೇ, ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೆ ಎಂದು ನಮಸ್ಕರಿಸಿದ್ದೆ ಆದರೆ ಅಂತವರನ್ನು ಕೂಡಲೇ ಸಭೆಯಿಂದ ಆಚೆಗೊಳಿಸಬೇಕಾಗುತ್ತದೆ. ಎಚ್ಚರ! ಸೋದ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾದಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅಂತ ಹೇಳಿದಲ್ಲ, ಸಿದ್ಧಪಡಿಸಿಲ್ವೆಯಾ? ಸಿದ್ಧ ಆಗಿರುವುದು ಅಣ್ಣ. ಅದನ್ನು ಇಲ್ಲಿ ತಾ. ಆತನು ಬರುವ ಸಮಯದಲ್ಲಿ ನಾನು ಅದನ್ನೇ ನೋಡ್ತಾ ಕುಳಿತಿರುವನು. ತೆಗೆದುಕೋ ಅಣ್ಣ, ಸಿದ್ಧವಾಗಿರುವುದು. ದುರ್ಯೋಧನನು ಎಷ್ಟೊಂದು ದುರಾಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ಗೋಪಾಲಕನಾದ ನಾನು ನಿನಗೆ ನಮಸ್ಕರಿಸಿದ್ದೇನೆ. ನೀನು ಇಲ್ಲಿಗೆ ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನಷ್ಟೇ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಭೂತ ಎಂದು ತಿಳಿ. ಬಂದದ್ದಾಯಿತು, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನ ಎಂದರೆ ಬಹಳ ಇಷ್ಟ ತಾನೆ? ಇರಬಹುದು. ಇರಬಹುದೇನು, ಇದ್ದೇ ಇರುವುದು. ಸೋದ ದುಶ್ಯಾಸನ, ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ಕರುಣಾಳು ಕುರುಭೂಪರಾಧೇ. ಭಯಂಕರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ರೇಪು ಭಯಂಕರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ರೇಪು ಭಯಂಕರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ರೇಪು ಭಯಂಕರ ಭಯಂಕರ ರೂಪ ಮನೋಕರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ.
ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಲವ ಈ ಜಗಮಲ್ಲ ಲವ ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡು ಭೂಪರಾಧೇಶ್ವರ ಕರಗಿನ ಮುಂಚೆ ಕುಲ ತಿಲಕ ಮಗುಟೇಶ್ವರಾಧೀನ ಕುರುವಂಶದಲ್ಲಿ ಕುಲ ತಿಲಕನು ಗೌರವೇಶ್ವರಾಧಿ ಕರುನಾಡು ಭೂಪರಾಧೇಶ್ವರ ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನಾ ಆ
ಜಗದ ಜನರ ಮರುಳು ಬಳಿಪ ಕೃಷ್ಣ 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 ಏನೆಂದು ಹೇಳಿದ್ದೀನಿ ನರ್ತನಮಣಿಯರೇ, ಮತ್ತೊಮ್ಮೆ ಹೇಳಿ. ರೂಲ ಕೇಳಿಸಿಬಿಟ್ಟೇನು? Jana,
ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು ದೇವ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರಿ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಹಾತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ವಿಷಯದಲ್ಲಿ ನೀವು ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ನೆನಪಿನಲ್ಲಿಡಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರಿಯಿಂದ ಮಾತೃಮೂರ್ತಿಯನ್ನು ತೋಯಿಸುವರು? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ತಮ್ಮ ವನವಾಸ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ಪ್ರಶ್ನೆಯು ಮುಂದಿದೆ. ಈಗ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ನಾನು ಹೇಳುವೆನು. ಬಾಲ್ಯದಿಂದಲೂ ಅವರು ಅವರೊಂದಿಗೆ ತೋರಿಸಿದ್ದ ವೈರವನ್ನು ಮರೆಯಲು ಪಾಂಡುನಂದರರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದೂತ್ಯ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ದ್ರೌಪದಿಯ ವಸ್ತ್ರ ಈ ಮಹಾಪಾಪಗಳನ್ನು ಮನ್ನಿಸಿ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಗುರು ಹಿರಿಯರೇ, ಇದುವರೆಗೂ ಶ್ರೀಕೃಷ್ಣ ಪರಮಾತ್ಮರು ಹೇಳಿದೆಲ್ಲವನ್ನು ಕೇಳಿದ್ರಲ್ಲವೇ? ಎಲ್ಲರೂ ಅದರಂತೆ ನಡೆದುಕೊಳ್ಳುವೆನೆಂದು ನನ್ನ ಭಾವನೆ. ವತ್ಸ ದುರ್ಯೋಧನ, ಏತಕ್ಕೆ ಅನುಜರು ಬಿಡು ಪಂಥ? ದುರ್ಯೋಧನ, ಏತಕ್ಕೆ ಅನುಜರು ಬಿಡು ಪಂಥ? ಸಲ್ಲದು ವೈರ ಸಾಧಿಸದಿರು ಛಲ. ದುರ್ಯೋಧನ, ಸಲ್ಲದು ವೈರ ಸಲ್ಲದು ವೈರ ಸಾಧಿಸದಿರು ಛಲ. ಸಲ್ಲದು ವೈರ ಸಾಧಿಸದಿರು ಛಲ. ಸ್ಥಿರವಲ್ಲ ವೈಭವ ಅಸ್ಥಿರವೇ ರಾಜ್ಯ. ಸ್ಥಿರವಲ್ಲ ವೈಭವ ಅಸ್ಥಿರವೇ ರಾಜ್ಯ. ಏತಕ್ಕೆ ಅನುಜರು ಬಿಡು ಪಂಥ? ದುರ್ಯೋಧನ, ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ. ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ. ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ. ಆ
ಅರ್ಧರಜವನಿತ್ತು ಸುಖದಲ್ಲಿ ಬಾಳು ಅರ್ಧರಜವನಿತ್ತು ಸುಖದಲ್ಲಿ ಬಾಳು ಏತಗೆ ಅದು ಶ್ರೀಕೃಷ್ಣ ಪರಮಾತ್ಮ ಮಾತಿನಂತೆ ಗುರು ಹಿರಿಯರ ಮಾತಿನಂತೆ ರಾಜ್ಯವನ್ನು ಕೊಡದೇ ಹೋದರೆ ಸರಿ, ನಿನಗೆ ಹೆಚ್ಚಿದ್ದ ಭೂಮಿಯನ್ನು ಕೊಟ್ಟು ಅವರನ್ನು ಆದರಿಸು, ಇದೇ ನನ್ನ ಅಭಿಮತ. ಯಾರದು ಮಾತನಾಡಿದವರು? ಓ ವಿದುರ ಮಹಾಶಯ, ನಡೆಯಲಿ ನಿಮ್ಮ ಅರಣ್ಯ ರೋದನೆ. ನನ್ನದು ಅರಣ್ಯ ರೋದನವೇ. ಅದು ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಂತ ಪ್ರಾಜ್ಞರ ಕರ್ತವ್ಯ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲು ಏಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷವು ಕಂಡು ಬರುವುದೇ? ಕುಂತಿ ಪುತ್ರ ಪಕ್ಷಪಾತದಿಂದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನು ಹೇಳಿದ್ದೀರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸ್ಥಾಗೀನವಾಗಿ ಮುಗಿಸಿ. ಆದರೂ ಆಗಲಿ ಕೃಷ್ಣ, ಈ ನಿನ್ನ ಮರುಳ ಮಾತಿಗೆ ಒಡಂಬಡುವಂತ ಬುದ್ಧಿದನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕುಂದಿರಲ್ಲ ಕೃಷ್ಣ, ಕೊಳಕುಂದಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟುತ್ವ. ನಾನದು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು. ಈ ಕೌರವೇಶ್ವರನ್ನು ಸದೆಬಿಡಬೇಕೆಂದಲ್ಲವೇ ಆನಿನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆನಿನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದಲ್ಲವೇ ಆ ಪಾಂಡವರು. ಅದು ದುರಾಶಯ, ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಬೇಕೆಂದಲ್ಲವೇ ಆನಿನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ದೇಶದವರನ್ನು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಇಲ್ಲ. ಹೊರಡು. ಮಂಡನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧದ ಬಿರುಗುನುಡಿಗಳಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ನಾಡು ದೊರೆಗಳು ಕಾಡಿಗೋ
ಹೋರಾಡಲು ಸದಾ ಸಿದ್ಧರಾಗಿದ್ದೇವೆ. ಹೊರಡು ಕೃಷ್ಣ, ಹೊರಡು. ಸಮರವೇ ಸಿದ್ಧ, ಸಮರವೇ ಸಿದ್ಧ. ಕಡಿದಾಟುವೆ ಕನ್ನಡೆನ್ನ ಕೆಡುಜಿಂತೆಯ ಯೋಧನ. ಕಡಿದಾಟುವೆ ಕನ್ನಡೆನ್ನ ಕೆಡುಜಿಂತೆಯ ಯೋಧನ, ಕೆಡುಜಿಂತೆಯ ದುರ್ಯೋಧನ, ಕೆಡುಜಿಂತೆಯ ದುರ್ಯೋಧನ. ಅಲ್ಲವರು ನಡೆದು ಬರವು ಐದವನದ್ರು ನಿಲ್ಲುವರಾರು. ಅಲ್ಲವರು ನಡೆದು ಐದವನದ್ರು ನಿಲ್ಲುವರ ಎದುರಾದವರ ಎದೆಯನ್ನು ಹಾಕಿ, ಎದುರಾದವರ ಎದೆಯನ್ನು ಹಾಕಿ ತೆಗೆದು ಬಿಸ, ತೆಗೆದು ಬಿಟ್ಟಿವೆ ಸಾರು, ತೆಗೆದು ಬಿಸ. ಆ ಪಾಂಡವರಿಗೆ ತಿಳಿಸಿಬಿಡು, ಸಮರವೇ ಎಂದು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಅಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟವನ್ನು ರುಚಿಸುವುದಿಲ್ಲ. ಸುಯೋಧನ ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮದಿಗೆಟ್ಟಿ ನುಡಿವಿರೇಕೆ ಮಹಾರಥಿಗರೆಂದೆನಿಸಿ ಮದಿಗೆಟ್ಟಿ ನುಡಿವಿರೇಕೆ ಮಹಾರಥಿಗರೆಂದೆನಿಸಿ ದುರ್ಲಪಾತನ ವಾರಿಯ ಪತನಕ ದುರ್ಲಪಾತನ ಸುರವಾರಿಯ ಪತನಕ ಶಾಂತಿ ಅಂಗಾಧಿಪತಿ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು. ನಮ್ಮಂತಹ ವೀರರಿಗಳ ಸುಯೋಧನ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯ? ಇದು ನಿನ್ನ ಧರ್ಮವೇ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ನನ್ನ ಧರ್ಮವನ್ನು ಧರ್ಮಿಸುವ ಎಷ್ಟವೋ ಮೇಲು ಇದೆ ಪತಿ. ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಇನ್ನು ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಭಾರತ ಭೂಮಿ ಸಜೆಸಿ ಭಾರತ ಭೂಮಿ ಹರಿಯನಿಂದ ಖ್ಯಾತಿಗಳು ಸಿರಿಯಾದ ಹರಿಯನಿಂದ ಖ್ಯಾತಿಗಳು ವೈರವನೇ ನೀಗಿ ಸೈರನೇ ಬಾಳೈ ವೈರವನೇ ನೀಗಿ ಸೈರನೇ ಬಾಳೈ ಬಾಳೈ ಬಲು ಧರ್ಮ ಭಾರತ ಭೂಮಿ ನಿರಾಕರಿಸಲಿ ಭಾರತ ಭೂಮಿ ಬಂಧುಗಳನ್ನು ಸಹೋದರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರಿಗೂ ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವುದು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವುದು, ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ.
ಯೋಚಿಸು. ಇದು ಮಹತ್ತರವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆಯಂತೆ. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮೆ ನೆಲೆಸು. ಪಾಂಡವರನ್ನು ಆದರ್ಶ ದಂಪತಿಗಳೆಂದು ನಿನ್ನನ್ನು ಹೊಗಳುವರು. ನೀನು ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡದಿದ್ದರೂ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸಿ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿಮ್ಮಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಮಾವ, ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗೆ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಪಾಂಡವರು ಪುರುಷತ್ ಪ್ರಧಾನರೆಂದರು ಭುವಯ ಕೃಷ್ಣ, ಆರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷತ್ ಪ್ರಧಾನರೆಂದರು ಭುವಯ ಕೃಷ್ಣ, ಆರೋಷರಹಿತ ಪಾಂಡವರನು ನೀ ಗಂಡುಗಲಿಗಳವರಾಗಿ ಗಂಟೆಯ ಗುಂಡಿಗೆ ಉಲ್ಲವವರೇ ಆಗಿದ್ದರೆ ಗಂಡುಗಲಿಗಳವರಾಗಿದ್ದರೆ ಗಂಡೆದೆಯ ಗುಂಡಿಗೆ ಉಳ್ಳವವರೇ ಆಗಿದ್ದರೆ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೆಳಮಂತರವ ತೋರಿ ಪ್ರಚಂಡತ್ವವ ಮೆರೆಯದೆ, ಕೆಳಮಂತರವ ತೋರಿ ಪ್ರಚಂಡತ್ವವ ಮೆರೆಯದೆ ಎಂದೆಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಯೇನರು ಓ ಗಂಡರತೆ ಮಾಧವ ಮಾಧವ. ಪಾಂಡವರಿಗೆ ಭಿಕ್ಷಾವೃತ್ತಿವೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧವು ಶಕ್ತಿನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಬಡ್ಡಿ ದೂತೆ ಕೇಳಿದು ತಂದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಸ್ಥರು ಆದ ನಿನ್ನ ಬಂಧುಗಳಲ್ಲಿ ನಿನ್ನ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಹಾಗೂ ನಿನ್ನ ಭ್ರಮೆ ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿಡಿದ ಕೆಚ್ಚದೆ ಕೌರವೇಶ್ವರ ಕೆಳಗೆ ಕೇಳಲ್ಲ. ನಿನ್ನ ಪಾಂಡವರಸಿ ಪಾಂಚಾಲಿ ಅಂದೆ ಅಂದೆ ತೊಟ್ಟದ ಕೃಷ್ಣ ಛಲವನ್ನ
ಭೂತ ಪ್ರೇತಗಳ ಒಡೆಯನಾದ ಭೂತನಾಥೇಶ್ವರ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿ. ಕಲಿ ಅಂಶದಿಂದ ನಿರ್ಮಿತವಾಗಿರುವ ಕುರು ಸಾಮ್ರಾಜ್ಯವು ರಕ್ತದ ಮಡಿದಲ್ಲಿ ಕೊಚ್ಚಿವಾದ ಕುರು ಸಾರ್ವಭೌಮ ಅಷ್ಟೈಶ್ವರ್ಯ ಅಭಿಮಾನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೆಟ್ಟರು ಸರಿಯೇ ಅಲ್ಲವೇ ಮಾಧವ? ಹಾಗಾದರೆ ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದ ಹೊರತು ಯಾಚನೆಯಿಂದಲ್ಲ. ಹೋಗು, ಆ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಯನ್ನು ಸಿದ್ಧಪಡಿಸಿಕೊಂಡು ಹೇಳು. ಅಂದನಾಗಲೇ ಮುಂದಾಲೋಚಿಸಿದ ಸಂಧಿಗಾಗಿ ಬಂದವರು ಸಂಧಿಗಾಗಿ ಬಂದವರು ಅದೇ ಅದೇ ಅವರ ಕ್ರೋಧವ ಸಹನಗೊಳಿಸಲು ನಿನಗೆ ನೀಡಿಯನು ಸಂಧಿಸು ಯೋಗವ ನಿನಗೆ ನೀಡಿಯನು ಸಂಧಿಸು ಯೋಗವ ಉಲ್ಲಾಸ ಪಡು
ಸಭೆಗಳು ಮನ್ನಿತು ಬಂದಿದ್ದ. ಸಭೆಗಳು ಮನ್ನಿತು ಬಂದಿದ್ದ. ಅವನ ವ್ಯರ್ಥಗಳಿಂದಲೇ ದರ್ಪದಿಂದ ನೆರೆಯಬೇಡವೈ ದರ್ಪದಿಂದ ನೆರೆಯಬೇಡವೈ ದರ್ಪದಿಂದ ನೆರೆಯಬೇಡವೈ ದರ್ಪದಿಂದ ನೆರೆಯಬೇಡವೈ. ಕಡೆಗೂ ನನ್ನ ಸಂದೇಶವನ್ನ ನಿರಾಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪಿ. ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಸಭೆಯನ್ನಿಟ್ಟಿದ್ದೇನೆ. ಯಾರಿಗೋ ಅಧಿಕಾರಿಗೆ ಸಾರ್ವಭೌಮನಿಗೆ ಏನೆಂದು ಅದು ನನ್ನ ಬಾಯ ಕೇಳಿದಂತ ದುರ್ಯೋಧನ. ನಮ್ಮ ಮಾವರವರು ನಿನ್ನನ್ನು ಉಚಿತವಾಗಿ ಬೀಳ್ಕೊಡ್ಬೇಕೆಂದು ಆಗಲೇ ಸಲಹೆಯನ್ನು ಕೊಟ್ಟಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿಮ್ಮ ಅದ್ಭುತಕಾರವಾದ ಸತ್ಕಾರವನ್ನ ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸು. ಸಾಧ ದುಶ್ಶಾಸನ ಬಂಧಿಸು ದುಷ್ಟನನ್ನ. ಯಾರನ್ನ ಯಾರು ಬಂಧಿಸುವರೋ ಮಂದಮತಿಗಳಿರ. ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಗಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ತಿಳಿಸುವಿರ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು ಜಾಗೃತಳಾಗು. ಮಾಯೆ ಮಾಯೆ ಮಾಯೆ